ಮುಖ್ಯವಾಗಿ ಎಮ್ ಜಿ ರಸ್ತೆ, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್, ಇದು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟಲ್ಲಿ ಅಂದಾಜು 4 ಲಕ್ಷಕ್ಕಿಂತ ಜಾಸ್ತಿ ಜನ ಬರ್ಬೋದು ಅಂತ ನಮ್ಮ ನಿರೀಕ್ಷೆ ಇದೆ. ಬೇರೆ ಕಡೆ ಕೂಡ ಕೋರಮಂಗಲ ಇರಲಿ, ಇಂದಿರಾನಗರ್ ಅಥವಾ ಬೇರೆ ವೈಟ್ಫೀಲ್ಡ್, HSR ಅಥವಾ ಬೇರೆ ಬೇರೆ ಎಲ್ಲ ಕಡೆ ಸೇರಿ ಅಂದಾಜು 10 ಲಕ್ಷ ಜನ ಸೇರ್ಬೋದಂತ ನಮಗೆ ನಿರೀಕ್ಷೆ ಇದೆ ಎಂಟೈರ್ ಸಿಟಿಯಲ್ಲಿ. ಸರ್, ಯಾವ ರೀತಿ ಭದ್ರತೆ ಇದೆ? ಮತ್ತು ಎಮ್ ಜಿ ರೋಡ್, ಬ್ರಿಗೇಡ್ ರೋಡಲ್ಲಿ ಲಾಸ್ಟ್ ಟೈಮ್ಗಿಂತ ತುಂಬ ನೀಟಾಗಿ, ಅಂದರೆ ಬಂದೋಬಸ್ತ್ ಆಗಿರ್ಬೋದು, CCTV ಆಗಿರ್ಬೋದು, ಏನಕ್ಕೆ ಈ ರೀತಿ ದೊಡ್ಡ ಬಂದೋಬಸ್ತ್ ಆಗ್ತಾ ಇದೆ ಅಂತ? ಅಲ್ಲ, ಇದರಲ್ಲಿ ಏನಾಗಿದೆ, ನಮ್ಮ ಎಲ್ಲ ಡಿವಿಷನ್ ಲೆವೆಲ್ DCPs ಮತ್ತು ಜಾಯಿಂಟ್ ಕಮಿಷನರ್ಸ್ ಅವರು ತುಂಬ ಡಿಟೇಲ್ ಆಗಿ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇದು ಪ್ಲ್ಯಾನಿಂಗ್ ನಮ್ಮದು 1 ತಿಂಗಳಿಂದ ನಡೀತಾ ಇದೆ. ನಾವು ನಮ್ಮದು ಬೇರೆ ಕೆಲಸ ಕೂಡ ದಿನನಿತ್ಯ ಮಾಡ್ತಾ ಇದ್ದೀವಿ, ಜೊತೆಗೆ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಮುಖ್ಯ ಉದ್ದೇಶ ಅಂದರೆ ಜನಕ್ಕೆ ಗೊತ್ತಾಗಬೇಕು ನಾವು ಯಾವ ರೀತಿ ಸೆಲೆಬ್ರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿ ಅವ್ರಿಗೆ ಕೂಡ ಕರೆಕ್ಟಾಗಿ ಮಾಹಿತಿ ಇರಬೇಕು, ಏನೇನು ಅವ್ರದ್ದು ಯಾವ ರೀತಿ ಕೆಲಸ ಮಾಡಬೇಕು. ಅವನು ಜನರಿಗೆ ಏನಾಗುತ್ತೆ, ಲಾಸ್ಟ್ಗೆ ನಾವು ಬಂದೋಬಸ್ತ್ ಮಾಡೋದು, ಜನಕ್ಕೆ ಕೂಡ ಕನ್ಫ್ಯೂಷನ್, ನಮಗೆ ಕೂಡ ಕನ್ಫ್ಯೂಷನ್. ಆ ನಿಟ್ಟಿನಲ್ಲಿ ನಾವು ಸ್ವಲ್ಪ ಬೇಗನೆ ಬಂದೋಬಸ್ತ್ ಪ್ಲ್ಯಾನ್ಸ್ ಮಾಡಿದ್ದೀವಿ. ಕೆಲವು ಲೋಪದೋಷ ಏನೋ ಕೆಲವು ಹಿಂದೆ ಆಗಿರ್ಬೋದು, ಅದು ಆಗಬಾರ್ದು. ಆ ದೃಷ್ಟಿಯಿಂದ ಸ್ವಲ್ಪ ವಿಸ್ತೃತವಾಗಿ ಮಾಡಿದ್ದೀವಿ. ಸರ್, ಈಗ ಹೋಮ್ ಮಿನಿಸ್ಟ್ರು ಮನೆಗೆ ABVP ಕಾರ್ಯಕರ್ತರು ನುಗ್ಗಿದ್ದಾರೆ, ಅಲ್ಲಿ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಏನು ಅವರು ಇದಕ್ಕಂತೆ ಒಂದು ಹೋಮ್ ಮಿನಿಸ್ಟರ್ ಸಾಹೇಬ್ ಮನೆ, ಅಫಿಷಿಯಲ್ ಮನೆಯಲ್ಲಿ ಕೆಲವರು ಪ್ರೊಟೆಸ್ಟ್ ಮಾಡಿದರು. ನಮ್ಮ ಪೊಲೀಸ್ ಅವರಲ್ಲಿ ಇದ್ದರು. ತಕ್ಷಣ ನಾವು 20ಕ್ಕಿಂತ ಹೆಚ್ಚು ಜನರಿಗೆ ನಾವು ವಶಕ್ಕೆ ತಗೊಂಡಿದ್ದೀವಿ. ಸರ್, ಇನ್ನೊಂದು, ಈಗ ಒಂದಿಷ್ಟು ಮೆಸೇಜ್ಗಳು ಓಡಾಡ್ತಿದ್ದಾವೆ ಸರ್. ಅಂದರೆ ಕುಡಿದ್ಬಿಟ್ಟು ಏನಾದ್ರು ಬಿದ್ದರೆ ಪೊಲೀಸರ ಮನೆಗೆ ಕರ್ಕೊಂಡೋಗಿ ಬಿಡ್ತಾರೆ ಅನ್ನುವಂಥ ಮೆಸೇಜಸ್ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ. ಅದಕ್ಕೊಂದು ಕ್ಲಾರಿಫಿಕೇಷನ್ ಸರ್, ಹೌದಾ ಇಲ್ವಾ ಅನ್ನುವಂಥ ನಿಟ್ಟಿನಲ್ಲಿ ಸರ್. ಇದರಲ್ಲಿ ಒಂದು ನಾವು ಸ್ಪಷ್ಟವಾಗಿ ಹೇಳ್ತೇವೆ ಅಂದರೆ, ನಾವು ಒಂದು ವಿಶೇಷವಾಗಿ ಬಸ್ಸಸ್, ಟೆಂಪೋ ಟ್ರಾವೆಲ್ಸು ವ್ಯವಸ್ಥೆ ಮಾಡಿದ್ದೀವಿ. ಸ್ಪೆಷಲಿ 3 ಕಡೆ ನಮ್ಮ MG ರೋಡಲ್ಲಿ, ಕೋರಮಂಗಲ, ಇಂದಿರಾನಗರ ಮತ್ತು ಬೇರೆ ಬೇರೆ ಕಡೆ ಎಲ್ಲಿ ದೊಡ್ಡ ಗ್ಯಾದರಿಂಗ್ ಇರ್ತದೆ. ಇದು ಒಂದೇ ಉದ್ದೇಶದಿಂದ ನಾವು ಮಾಡಿದಂದರೆ, ಕ್ಯಾಬ್ಸ್ ಮತ್ತು ಆಟೋ ರಿಕ್ಷಾಸ್ ತುಂಬ ಸಿಗೋದು ಕಷ್ಟ ಆಗ್ತದೆ ಆ ಟೈಮಲ್ಲಿ. ಸೊ ಅಲ್ಲಿ ಕೆಲವು ಟೈಮ್ ನಾವು ಏನು ಮಾಡಿದ್ದು ನೋಡಿದ್ದೀವಿ ಅಂತ ನಮ್ಮದು ಅಬ್ಸರ್ವೇಷನ್ ಇದೆ. ಕೆಲವರು ಸ್ವಲ್ಪ ಕುಡಿದ ವಿಷಯದಲ್ಲಿ ಅಲ್ಲಿ ರೋಡಲ್ಲಿ ಬಿದ್ದು ಅವ್ರಿಗೆ ಏನಾದರೂ ತಕ್ಷಣ ಆ್ಯಂಬುಲೆನ್ಸ್ ಬೇಕು ಅಥವಾ ಏನೋ ಸಹಾಯ ಬೇಕು ಅಂತ ಯಾವುದು ಎಮರ್ಜೆನ್ಸಿ ಇದ್ದರೆ ಖಂಡಿತ